ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ, ಟೂ ಸೈಡ್ ಲವರ್ಸ್ಗೆ, ಮ್ಯಾರೇಜ್ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ಗೆ. ಸೊ ರೀಡಿಂಗ್ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸೋವಂಥ ವ್ಯಕ್ತಿನ ನಂಬೋದ ನಂಬಾರ್ದ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸೋವಂಥ ವ್ಯಕ್ತಿನ ನಂಬೋದ ನಂಬಾರ್ದ. ಸೊ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರನ್ನೆಲ್ಲಿ ಕಳ್ಕೊಂಡ್ಬಿಡ್ತೀರ ಅನ್ನೋ ಒಂದು ಭಯ ನಿಮಗಿದೆ. ಸೊ ಅವ್ರಂದರೆ ನಿಮಗಿಷ್ಟ. ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರಿಂದ ನಿಮಗೆ ತುಂಬ ಮೋಸ ಅನ್ನೋದಾಗಿದೆ. ಯಾಕಂದರೆ ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿನ ನೀವೆಷ್ಟು ಪ್ರೀತಿ ಮಾಡಿದ್ರನೋ, ಎಷ್ಟು ಇಷ್ಟಪಟ್ರನೋ ಅವ್ರು ಬೇಕಂತಲೇ ನಿಮ್ಮನ್ನು ಬ್ಲಾಕ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡೋದು, ಮೆಸೇಜ್ ಮಾಡ್ತಾಯಿದ್ರು ರಿಪ್ಲೈ ಕೊಡದಿರೋದು, ಅವಾಯ್ಡ್ ಮಾಡೋದು, ನಿಮ್ಮಿಂದ ಬೇಕಂತಲೇ ಸಪ್ರೇಷನ್ ಆಗಿರೋದು. ಸೊ ಇದೆಲ್ಲ ನಡೆದಿದೆ. ಸೊ ನಂಬೇಕಾ ನಂಬಾರ್ದು ಅಂದರೆ ನಿಮ್ಮೊಂದು ಡಿಸಿಷನ್. ಸೊ ವೀಲ್ ಆಫ್ ಫಾರ್ಚೂನ್. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಆದರೂ ಆಗಿರ್ಬೋದು, ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ಒಂದು ಎಲ್ಲ ಕಾರಣಗಳಿಂದ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸು. ಇಲ್ಲಿ 5 ಬಂದಿರೋದ್ರಿಂದ, 5 ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತಾ ಇರೋದ್ರಿಂದ 5 ಅಂದರೆ ನಿಮಗೆ ಮನಿ ಲಾಸ್ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿಯಿಂದ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್, ಫ್ಯಾಮಿಲಿ ಪ್ರಾಬ್ಲಮ್ಸು, ಅಥವಾ ಪೇರೆಂಟ್ಸು, ಫ್ಯಾಮಿಲಿ, ಫ್ರೆಂಡ್ಸು, ಸೊಸೈಟಿ, ಕೆರಿಯರು, ಜಾಬ್, ಏನೋ ಒಂದು ರೀಸನ್ಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ಸಪ್ರೇಷನ್ ರನ್ನಿಂಗಲ್ಲಿದೆ. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿನ ನಂಬೇಕಾ ನಂಬಾರ್ದಂದರೆ ನಿಮ್ಮ ಒಂದು ಇಷ್ಟ. ಇವಾಗ ವೀಲ್ ಆಫ್ ಫಾರ್ಚೂನ್ ಬರ್ತದೆ ಅಂದರೆ ಸಮಯ ಬಂದಾಗ ಪ್ರತಿಯೊಂದು ಚೇಂಜ್ ಆಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನೀವು ಅವ್ರನ್ನ ಪಡ್ಕೊಬೇಕಾದ್ರೆ ವೆಯ್ಟ್ ಮಾಡ್ತೀರಾ ಅಥವಾ ಮೂವ್ ಆನ್ ಆಗ್ತೀರಾ, ಪ್ರತಿಯೊಂದು ನಿಮಗೆ ಡಿಸಿಷನ್ನು. ನಂಬೇಕಾ ನಂಬಾರ್ದಂದರೆ ನಿಮ್ಮೊಂದು ನಿರ್ಧಾರ. ಅವ್ರನ್ನ ನಂಬೋದಾದರೆ ನಂಬಿ, ನಂಬದೇ ಇರ್ಬೋದಾದರೆ ಇರಿ ಅಷ್ಟೇ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿನ ನಂಬೇಕಾ ನಂಬಾರ್ದ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿನ ನಂಬೇಕಾ ನಂಬಾರ್ದ. 2 ಆಫ್ ಸಾರ್ಡ್ಸ್. ಸೊ ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿನ ನಂಬೇಕಾ ನಂಬಾರ್ದು ಅಂದರೆ ನನಗಂತೂ ಇಲ್ಲಿ ಏನೂ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ 2 ಆಫ್ ಸಾರ್ಡ್ಸ್, ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ಇನ್ನೂ ಫೈನಲ್ ಡಿಸಿಷನ್ ಕೊಟ್ಟಿಲ್ಲ. ಅಂದರೆ ನಿಮ್ಮನ್ನು ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಸಪ್ರೇಷನ್ನಲ್ಲಿದ್ದಾರೆ. ನಿಮ್ಮ ಪರ್ಸನ್ನು ಇನ್ನೊಂದು ಆಯ್ಕೆ ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ದಾರೆ ಮತ್ತು ನಿಮ್ಮನ್ನು ಬಿಡೋಕ್ಕಾಗ್ದಾರೆ. ಸೊ ಸೆಂಟ್ರಲ್ಲಿದ್ದಾರೆ. ಓಕೆನಾ? ಸೊ ಆದರೆ ಅವರು ನಿಮ್ಮ ಮನಸ್ಸು ಪ್ರೀತಿಸೋಂಥ ವ್ಯಕ್ತಿ ಮಾಡಿರೋಂಥ ತಪ್ಪೇನಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಇದ್ದಾರಾ ಇಲ್ಲೋ ಅಂತ ಅದನ್ನು ಹೇಳಿಲ್ಲ ಅಷ್ಟೇ. ಸೊ ಅವ್ರು ನಂಬೇಕಾ ನಂಬಾರ್ದು ಅಂದರೆ ನಿಮ್ಮೊಂದು ಡಿಸಿಷನ್ ಅಷ್ಟೇ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ಇಲ್ಲ ಇದು ಬರೀ ಒಂದು ನಾಟಕನ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಇಷ್ಟಪಡ್ತಾ ಇದ್ದಾರೆ. ಓಕೆನಾ? ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿನೂ ಮಾಡ್ತಾಯಿದ್ದಾರೆ. ಬಟ್ ಆದರೆ ಹೇಳ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇಲ್ಲ. ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಲೋ ಎನರ್ಜಿ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಭಾಳ ಬುದ್ಧಿವಂತರಿದ್ದಾರೆ. ಅದು ಯಾರೇ ಆಗಲಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಅವರೊಂದು ಎಮೋಷ್ನಲ್ಸ್ ಆಗಲಿ, ಅವ್ರ ಲೈಫಲ್ಲಿ ಏನು ನಡೀತಾ ಇದ್ದಾನ ಆಗಲಿ, ಅವರೊಂದು ಪರ್ಸ್ನಲ್ ವಿಚಾರ ಏನೇ ಒಂದು ಸಮಸ್ಯೆ ಇದ್ರೇನೋ ಅವರು ಯಾವುದನ್ನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ, ಎಲ್ಲವೂ ಹೈಡಿಂಗಲ್ಲೇ ಇಟ್ಟಿದ್ದಾರೆ. ಸೊ ಇವಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಇವಾಗ ನೀವು ಪ್ರೀತಿ ಮಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ, ನಿಮ್ಮ ಹತ್ರ ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಪ್ರತಿಯೊಂದು ಪ್ರಾಬ್ಲಮ್ನ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀರಾ, ಹೇಳ್ತೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ಒಂದು ಲೈಫಲ್ಲಿ ಏನು ನಡೀತದೆ ಪ್ರತಿಯೊಂದು ಮೊಮೆಂಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ. ಸೊ ಅದಕ್ಕೆ ಪೇಜ್ ಆಫ್ ಪೆಂಟಿಕಲ್ಸ್ ಸ್ಲೋ ಎನರ್ಜಿ ಅಂತ ಬರ್ತಾ ಇರೋದು. ಇಷ್ಟಪಡ್ತಾ ಇದ್ದಾರೆ. ಫೈವ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಅಂದರೆ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅಷ್ಟೇ. ಅದೇ ನಿಮ್ಮ ಮನಸ್ಸು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅಂದರೆ ಇಷ್ಟನೂ ಪಡ್ತಾ ಇದ್ದಾರೆ, ಪ್ರೀತಿನೂ ಮಾಡ್ತಾ ಇದ್ದಾರೆ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕಂತ ಇಮ್ಯಾಜಿನೇಷನ್ ಅಂದರೆ ಅವ್ರ ಮನಸ್ಸಿನಲ್ಲಿದೆ, ಥಾಟ್ಸ್ ಇದೆ.
ಆಲೋಚನೆಗಳಿದೆ. 4 ಆಫ್ ವಾಂಡ್ಸ್ ಅಂದರೆ ಸೆಲೆಬ್ರೇಷನ್, ಮದುವೆ. 2 ಸೈಡ್ ಲವರ್ಸ್ ಆಗಿದ್ದರೆ, ಎರಡು ಕಡೆ ಪ್ರೀತಿ ಇದ್ದರೆ, ಸೊ ನಿಮ್ಮನ್ನು ಮದುವೆ ಆಗ್ಬೇಕು ಅಂದ್ಕೊಳ್ತಾ ಇದ್ರೆ, ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ನಿಮ್ಮ ಜೊತೆ ಇದ್ದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ರೆ, ನಿಮ್ಮ ವೈಫ್ ಆದರೂ ಆಗಲಿ ಹಸ್ಬೆಂಡ್ ಆದರೂ ಆಗಿರಲಿ, ನಿಮ್ಮ ಜೊತೆ ಇದ್ದರೆ ಅವ್ರ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊಂಡ್ರೆ ಅವ್ರ ಲೈಫು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಇಲ್ಲಿ ಕ್ವಶನ್ ಏನಂದರೆ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಎಲ್ಲ ಇದೆ. ಬಟ್ ಆದರೆ ರಿಜೆಕ್ಷನ್, ಅವಾಯ್ಡ್, ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಪ್ರೀತಿ ಇದೆ, ಇಷ್ಟಪಡ್ತಾಯಿದ್ರೆ, ಎಲ್ಲ ಇದೆ. ಬಟ್ ಆದರೆ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಸರಿನಾ ಅಥವಾ ಮೂವ್ ಆನ್ ಆಗೋದು ಸರಿನಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗೋದು ಸರಿನಾ? ಸೊ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗಬೇಕಾ ಅನ್ನೋದು ನಿಮ್ಮ ನಿರ್ಧಾರ. ಯಾಕಂದರೆ ಅವರು ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕಾರ್ಡಲ್ಲಿ ಭಾಳ ಸ್ಲೋ ಎನರ್ಜಿ ಇದೆ. ಅವ್ರು ಇನ್ನೂ ಕಮಿಟ್ಮೆಂಟು ಅಥವಾ ಮ್ಯಾರೇಜ್ ನಿಮ್ಗೆ ಕೊಡ್ತಾರೆ ಅಂದರೆ ಇನ್ನೂ ಲೇಟ್. ಅವರು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ನಿಮಗೆ ಫೈನಲ್ ಡಿಸಿಷನ್ ಹೇಳಿಲ್ಲ. 2 ಸೈಡ್ ಲವರ್ಸ್ ಆಗಿದ್ರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ನಿಮ್ಮನ್ನು ಸಪ್ರೇಷನಲ್ಲಿ ಇಟ್ಟಿದ್ದಾರೆ, ದೂರ ಇಟ್ಟಿದ್ದಾರೆ. ಅದೇ ಇಷ್ಟೊತ್ತು ಹೇಳಿನಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಹಣಕ್ಕೋಸ್ಕರನೋ, ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ದುಡ್ಡುಗೋಸ್ಕರನೋ, ಅಥವಾ ಫ್ಯಾಮ್ಲಿ, ಕುಟುಂಬದವರು ಹೇಳಿದ ಮಾತು ಕೇಳ್ಕೊಂಡು, ಅತ್ತೆ ಸೊಸೆ, ಫ್ರೆಂಡ್ಸು, ಸ್ನೇಹಿತರು, ಬಂಧು ಬಳಗ, ಜಾಬ್ಗೋಸ್ಕರನೋ, ದುಡ್ಡುಗೋಸ್ಕರ, ಅಥವಾ ಹಣದ ವಿಚಾರನೋ, ಆಸ್ತಿ ವಿಚಾರನೋ, ಸಣ್ಣ ಪುಟ್ಟ ಜಗಳನೋ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಯಾವುದೋ ಒಂದು ವಿಚಾರ, ಅಥವಾ ಕೆಲಸದ ವಿಚಾರನೋ, ಅಥವಾ ಸಣ್ಣ ಪುಟ್ಟ ಯಾವುದೋ ಒಂದು ರೀಸನ್ಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಅವ್ರು ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ ಅಂದರೆ ಇನ್ನೂ ಕೊಡ್ತಾ ಇಲ್ಲ. ಮದುವೆ ಆಗ್ತೀನಂತಲೂ ಹೇಳ್ತಲ್ಲ ಪ್ರೇಮಿಗಳಾಗಿದ್ರೆ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ದರೆ ಅವ್ರಿಂದ ಯಾವುದೇ ಥರ ಆ್ಯಕ್ಷನ್ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ನಿಮ್ಮನ್ನು ನೋಯಿಸ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗಬೇಕಾ ಅನ್ನೋ ಇದು ನಿಮ್ಮ ನಿರ್ಧಾರನೇ. ಯಾಕಂದರೆ ಇವಾಗ ನೋಡಿ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಅದು ಸ್ಲೋ ಎನರ್ಜಿ ಇರೋದ್ರಿಂದ ಅದು ಮೂವ್ ಆನ್ ಆಗುತ್ತೆ. ಒಂದಲ್ಲ ಒಂದು ದಿವಸ ಅದು ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಏರಿ ಕೂತಿದ್ದಾನೆ, ಬಟ್ ಆದರೆ ಮೂವ್ ಆನ್ ಆಗ್ತಾಯಿಲ್ಲ. ಬಟ್ ಆ ಕುದುರೆ ಜಾಸ್ತಿ ದಿವಸ ಅಲ್ಲೇ ಇರೋಲ್ಲ, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದಲ್ಲ ಒಂದು ದಿವಸ ರನ್ನಿಂಗ್ ಬರುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರು ಯಾವಾಗ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರೋ ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗಬೇಕಾ ಅನ್ನೋದು ನಿಮ್ಮ ಒಂದು ನಿರ್ಧಾರ ಅಷ್ಟೇ. ಅದು ನಿಮ್ಮ ಒಂದು ಸಿಚುಯೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವರು ಪಾಪ ನಿಮ್ಮ ಪರಿಸ್ಥಿತಿಗಳು ಹಂಗಿರುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಕಾಯ್ತಾ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ ಪ್ರೀತಿಸ್ತಾ ಇದ್ರೆ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಪ್ರೇಷನ್ ಆಗಿದ್ರೆ, ಸೊ ಆ ವ್ಯಕ್ತಿಗೋಸ್ಕರನೇ ಕಾಯ್ತಾ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಸೊ ಏನಾದರೂ ಒಂದು ಮಾಡಬೇಕು ಅಂದ್ಕೊಂತಿದ್ರು. ಕ್ವಶನ್ ನಾನೇನು ಕೇಳಿದ್ನಂದರೆ, ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗಬೇಕಾ, ಇದನ್ನು ಒಂದು ನಿಮ್ಮ ನಿರ್ಧಾರ. ಯಾಕಂದರೆ ಅವ್ರು ಬರ್ತಾರಾ ಬರಲ್ವ ನಿಮ್ಮ ಲೈಫಲ್ಲಿ ಯಾರಿಗೂ ಗೊತ್ತಿಲ್ಲ. ಅದು ಡೆಸ್ಟಿನಿ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗುತ್ತೆ. ಸೊ ಅದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗಬೇಕಾ ನೀವು ಸ್ವಂತ ಡಿಸಿಷನ್ ತಗೊಳ್ಳಿ ಅಷ್ಟೇ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿಗೋಸ್ಕರ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಮೇಲೆ ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇದೆ ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ. ಸೊ ಕಿಂಗ್ ಆಫ್ ಸಾರ್ಟ್ಸ್, ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮೇಲೆ ನಿಮ್ಗೆ ಯಾವ ರೀತಿ ಪ್ರೀತಿ ಇದೆ ಅಂದರೆ ಅವ್ರಿಗೋಸ್ಕರ ಯಾವುದೇ ಥರದ ಆ್ಯಕ್ಷನ್ ತೊಗೊಳಕ್ಕೂ ನೀವು ರೆಡಿ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿನ ಪಡ್ಕೊಳಕ್ಕೋಸ್ಕರ ನೀವು ಯಾವುದೇ ಥರ ಕಷ್ಟಕ್ಕೂ ರೆಡಿ. ಅಂದರೆ ಅವ್ರನ್ನ ಪಡ್ಕೊಳಕ್ಕೋಸ್ಕರ ಏನಾದರೂ ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ತೀರಾ ಅಂತ ಹೇಳ್ಬೋದು. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕಿಷ್ಟು ನೋವು ಕೊಡ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕಿಷ್ಟು ನೋವು ಕೊಡ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕಿಷ್ಟು ಪೇಯ್ನ್ಫುಲ್ ಸಿಚುಯೇಷನ್ನ ತಂದಿಟ್ಟಿದ್ದಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕಿಷ್ಟು ಪೇಯ್ನ್ಫುಲ್ ಸಿಚುಯೇಷನ್ನ ತಂದಿಟ್ಟಿದ್ದಾರೆ.
ಓಕೆ, 7 ಆಫ್ ವಾಂಡ್ಸ್. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಅವ್ರು, ಅದೇ ನಾನು ಯಾವಾಗಲೂ ಹೇಳಿಲ್ವಾ, ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ. ನೀವು ಅವ್ರನ್ನ ಇಷ್ಟಪಡ್ತಿದ್ದಾಗ ಫಸ್ಟ್ ಅವರೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಅಟ್ರಾಕ್ಷನ್ ಮಾಡಿಕೊಂಡು ಪ್ರೀತಿ ಮಾಡಿ ಎಲ್ಲ ನಿಮ್ಮನ್ನು ಅವ್ರ ಹಿಂದೆ ಬೀಳೋ ಥರ ಮಾಡ್ಕೊಂಡಿರ್ಬೋದು. ಆಮೇಲೆ ನೀವೇನಾಯಿತು, ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡಿದರೆ ಅವಾಗ ಏನು ಮಾಡಿದ್ರು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡೋದು, ಅವರು ಕಾನ್ಸಂಟ್ರೇಷನ್ ಮೇಲೆ ಅವ್ರು ಫೋಕಸ್ ಮಾಡೋದು, ನೀವು ಯಾರಂತ ಗೊತ್ತಿದ್ರೂ ಬೇಕಂತಲೇ ನಿಮ್ಮನ್ನು ಅವಾಯ್ಡ್ ಮಾಡೋದು, ನೀವು ಕಾಲ್ಸ್ ಮಾಡ್ತಾಯಿದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡದಿರೋದು, ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಹೋಗೋದು. ಸೊ ಈ ಥರ ಎಲ್ಲ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ದಾರಂತ, ಆವಾಗಲೇ ಗೊತ್ತಿದ್ರೆ ಸ್ಟಾರ್ಟಿಂಗಲ್ಲೇ ಎಲ್ಲ ಬಿಟ್ಬಿಡ್ತಾಯಿದ್ರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಅಟ್ಯಾಚ್ ಆಗ್ತಾ, ಅಂದರೆ ಫ್ಯಾಮ್ಲಿಗೋಸ್ಕರ ಆದರೂ ಆಗಿರ್ಬೋದು, ಪರ್ಸನ್ ಆದರೂ ಆಗಿರ್ಬೋದು, ಅಥವಾ ಸಿಚುಯೇಷನ್ಸು ಪರ್ಸನಲ್ ಪ್ರಾಬ್ಲಮ್ಸ್, ಸೊ ಇದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ, ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಜನಗಳು ಪ್ರಾಬ್ಲಮ್ಸ್ ತಂದಿಟ್ಟಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸು. ಸೊ ಈ ಕೆಲವೊಂದು ಕಾರಣಾಂತರಗಳಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೀವು ಆಟೋಮೆಟಿಕ್ಕಾಗಿ ದೂರ ಆಗಬೇಕಾಯ್ತು. ಇನ್ನೊಂದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಕಡೆ ಫೋಕಸ್ ಕೊಟ್ಟಿಲ್ಲ, ಅಂದರೆ ಕಾನ್ಸಂಟ್ರೇಷನ್, ನಿಮ್ಮನ್ನು ಅಷ್ಟೊಂದು ಗಮನಕ್ಕೆ ತಗೊಂಡಿಲ್ಲ, ಅಂದರೆ ಅವರು ನಿಮಗೆ ಅಷ್ಟೊಂದು ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಅಂದರೆ ನೀವು ಅವ್ರನ್ನ ಎಷ್ಟೇ ಪ್ರೀತಿ ಮಾಡ್ತಿದ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಾಗಲಿ, ಅಥವಾ ನಿಮ್ಮ ಒಂದು ವ್ಯಾಲ್ಯೂ, ರೆಸ್ಪೆಕ್ಟು, ನಿಮ್ಮ ಜೊತೆ ಮಾತಾಡೋದಾಗಲಿ, ನಿಮ್ಮೊಂದು ಪ್ರೀತಿಗೆ ಬೆಲೆ ಕೊಟ್ಟಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಅವ್ರ ಜೀವನದ ಮೇಲೆ ಅವ್ರು ಫೋಕಸ್ ಮಾಡಿದರು, ಅವ್ರ ಕಡೆ ಅವ್ರು ಕಾನ್ಸಂಟ್ರೇಷನ್ ಮಾಡಿದರು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಇವಾಗ ಅವ್ರ ಕಡೆ ಅವ್ರ ಕಾನ್ಸಂಟ್ರೇಷನ್ ಆದಮೇಲೆ ಅವ್ರ ಲೈಫಲ್ಲಿ ತುಂಬ ಸಪೋರ್ಟಿವ್ ಯಾರೂ ಇಲ್ಲ. ತುಂಬ ಪ್ರಾಬ್ಲಮ್ಸ್ ಅನ್ನೋದು, ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಎಲ್ಲ ಪ್ರಾಬ್ಲಮ್ಸು ಇವಾಗ ಅವರು ಅನುಭವಿಸ್ತಾ ಇದ್ದಾರೆ. ಅದೇ ನೀವು ಅವ್ರ ಲೈಫಲ್ಲಿ ಇದ್ದರೆ ಅವ್ರಿಗೆ ಫುಲ್ಲು ಸಪೋರ್ಟಿವ್ ಆಗಿರ್ತಾಯಿತ್ತು ಅಂತ ಹೇಳ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ? ಸೊ 8 ಆಫ್ ಕಪ್ಸ್ ನೋಡಿ, ಅವ್ರು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ನಿಮಗೆ ನೀವು ನನ್ನ ತುಂಬ ಇಷ್ಟಪಟ್ಟಿದ್ರಿ, ತುಂಬ ಕೇರ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಬಟ್ ಆದರೆ ನಾನೇ ನಿಮ್ಮಿಂದ ದೂರ ಹೊಟ್ಟದೆ. ಸೊ ನಿಮ್ಮನ್ನು ಯಾಕೆ ದೂರ ಮಾಡಿಕೊಂಡೆ, ಇವಾಗ ನನ್ನ ಜೀವನದಲ್ಲಿ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ದ ಆ್ಯಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಅಂತೆ, ತುಂಬ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಜೊತೆ ಇರಬೇಕು, ನೀವಿದ್ದರೆ ಅವ್ರ ಲೈಫೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ? ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ? ಸೊ ದ ಮೂನ್ ಕಾರ್ಡ್ ಬಂದಿರೋದ್ರಿಂದ ನೀವು ದೂರ ಆದಾಗಿನಿಂದ ಇವಾಗ ತುಂಬ ಎಮೋಷ್ನಲ್ ಆಗ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಫೀಲಿಂಗ್ಸ್ ಇದೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರಿ, ತುಂಬ ಪ್ರೀತಿ ಮಾಡ್ತಾಯಿದ್ರಿ, ಪ್ರತಿ ಕ್ಷಣ ನೀವು ಅವ್ರಿಗೆ ನೆನಪಾಗ್ತಾಯಿದ್ರ. ಸೊ ಹಾಗಾಗಿ ತುಂಬ ಎಮೋಷ್ನಲ್ ಆಗ್ತಾಯಿದ್ರ. ಸೊ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ ನಿಮಗೆ, ಸೊ ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರಿ, ಬಟ್ ಆದರೆ ನಾನು ನಿಮ್ಮ ಪ್ರೀತಿನ ಉಳಿಸ್ಕೊಳಕ್ಕಾಗಲಿಲ್ಲ, ನಾನು ನಿಮ್ಮಿಂದ ದೂರ ಆಗಿಬಿಟ್ಟೆ, ಸಪ್ರೇಷನ್ ಆಗಿಬಿಟ್ಟೆ. ಸೊ ನಾನು ನಿಮಗೆ ತುಂಬ ಪೇಯ್ನ್ ಕೊಟ್ಬಿಟ್ಟೆ, ತುಂಬ ನೋವು ಕೊಟ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ? ಕಾಂಟ್ಯಾಕ್ಟ್ ಅವ್ರು ಕಮ್ಯುನಿಕೇಷನ್ ಮಾಡ್ತಾರಾ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಕಮ್ಯುನಿಕೇಷನ್ ಮಾಡ್ತಾರಾ? ಸೊ ಮತ್ತೆ ಕಮ್ಯುನಿಕೇಷನ್ ಮಾಡ್ತಾರಂದರೆ ಅದೇ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಆಗಿದೆ. ದ ಟವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡಾಗಿ ನೀವಿಬ್ಬರು ಸಪ್ರೇಷನ್ ಆಗಿಬಿಟ್ರ. ಸೊ ಇವಾಗ ದೊಡ್ಡದಾಗಿ ಪ್ರಾಬ್ಲಮ್ ಅನ್ನೋದು ಶುರುವಾಗಿದೆ. ಸೊ ಅದಕ್ಕೆ ಅವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಲ್ಲ ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅದು ಬ್ರೇಕ್ ಆಗಬೇಕು, ಅದಿನ್ನೂ ಬ್ರೇಕ್ ಆಗಿಲ್ಲ. ಸೊ ಅದಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮಿಬ್ಬರಿಗೂ ಯಾಕೆ ಕಮ್ಯುನಿಕೇಷನ್ ಇನ್ನೂ ಆಗ್ತಾಯಿಲ್ಲ ಅಂದರೆ ನೀವಿಬ್ಬರು ಇನ್ನೂ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರ ಮತ್ತು ಎಮೋಷ್ನಲ್ ಡಿಸ್ಟೆನ್ಸ್ ಇದೆ. ಅಂದರೆ ನಿಮಗೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮಿಸ್ಕಮ್ಯುನಿಕೇಷನ್ ಇದೆ, ಇನ್ನೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಪ್ರಾಬ್ಲಮ್ ಇದೆ. ಸೊ ಇವೆಲ್ಲ ದೂರ ಆಗಬೇಕು. ಇವೆಲ್ಲ ದೂರ ಆದಮೇಲೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೂ ನಿಮ್ಗೆ ಯೂನಿಯನ್ ಆಗಿ ನೀವಿಬ್ಬರು ಕಮ್ಯುನಿಕೇಷನ್ ಮಾಡ್ತೀರಾ. ಸೊ 6 ಆಫ್ ಕಪ್ಸ್ ಅದೇ ಹೇಳ್ತದೆ, ನೀವಿಬ್ಬರು ಮಾತಾಡ್ಕೊಬೇಕಾದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ದೂರ ಆಗಬೇಕು. ಅದೇನೇ ಆಗಿರಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆದರೂ ಅವ್ರನ್ನ ದೂರ ಮಾಡ್ಕೊಂಡು ನಿಮ್ಮ ಹತ್ರ ಬರಬೇಕು. ಇಲ್ಲಾಂದರೆ ಟೈಮು ಕರ್ಮ ಅನ್ನೋದು ಅಂದರೆ ಅವ್ರ ಲೈಫಲ್ಲಿ ಆಟೋಮೆಟಿಕ್ ಆಗಾದರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗಿ ನಿಮ್ಮ ಜೊತೆ ಬರಬೇಕು ಅಷ್ಟೇ, ನಿಮ್ಮ ಹತ್ರ ಮಾತಾಡಬೇಕು. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡದಿರೋದಕ್ಕೆ ರೀಸನ್ನು ಥರ್ಡ್ ಪಾರ್ಟಿ ಸಿಚುಯೇಷನ್ನೇನು. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮಾತಾಡದಿರೋದಕ್ಕೆ ರೀಸನ್ನು ಥರ್ಡ್ ಪಾರ್ಟಿ ಸಿಚುಯೇಷನ್ನ.
ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಮಾತಾಡ್ತಿರೋದಕ್ಕೆ ರೀಸನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ನ. ಓಕೆ, ಸೊ ಹೌದು, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಚಾರಿಯೇಟ್ ಅಂದರೆ ಚಾರಿಯೇಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡ್ದಿರೋದಕ್ಕೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕಾರಣನೂ ಇದೆ, ಮತ್ತು ಇನ್ನೊಂದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯ ಒಂದು ಬುದ್ಧಿ ಕೂಡ ಹಾಗೇ ಇದೆ. ಸೊ ಅವರೇ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿರೋದು. ಚಾರಿಯೇಟ್ ಕಾರ್ಡ್ ಬಂದಿರೋದ್ರಿಂದ ಬೇಕಂತಲೇ ಅವ್ರು ನಿಮ್ಮಿಂದ ದೂರ ಹೋದರು. ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು, ಹೆಲ್ತ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಪರ್ಸನ್ನು, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ, ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಸಿಚುವೇಶನ್ ಇರುತ್ತೆ. ಅಥವಾ ಕೆರಿಯರ್ ಪ್ರಾಬ್ಲಮ್ಮು, ಅಥವಾ ಜಾಬ್ ಕಾಂಟ್ರಾಕ್ಟು ಕಂಪ್ಲೀಟ್ ಆಗಿರ್ಬೋದು, ಅಥವಾ ಏನೋ ಒಂದು ಪರ್ಸ್ನಲ್ ಕಾರಣಗಳಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆದರು. ಸೊ ಮತ್ತು ಇನ್ನೊಂದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಆವಾಗ ತುಂಬ ಪ್ರಾಬ್ಲಮ್ಸು ಬಂದಿರ್ಬೋದು, ಅಥವಾ ನಿಮ್ಮನ್ನು ಬೇಕಂತಲೇ ದೂರ ಮಾಡ್ಕೊಂಡಿರ್ಬೋದು. ಬೇಕಂತಲೇ ದೂರ ಮಾಡ್ಕೊಂಡಿರಲ್ಲ ಬಿಡಿ, ಯಾಕಂದ್ರೆ ನಿಮ್ಮನ್ನು ಇಷ್ಟಪಡ್ತಾರೆ ಅದನ್ನು ದೂರ ಮಾಡ್ಕೊಂಡಿರಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಪ್ರಾಬ್ಲಮ್ ಆಗಿ ಆಟೋಮೆಟಿಕ್ಕಾಗಿ ದೂರ ಆಗಿದ್ದಾರೆ. ಸೊ 8 ಆಫ್ ಪೆಂಟಿಕಲ್ಸ್ ಇನ್ನೊಂದು. ಸೊ ನಿಮಗೋಸ್ಕರ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ತುಂಬ ಎಫರ್ಟ್ಸ್ ಹಾಕಲಿಲ್ಲ. ಸೊ ನಿಮ್ಮನ್ನು ಪಡ್ಕೊಳೋಕ್ಕೋಸ್ಕರ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ಎಫರ್ಟ್ಸ್ ಹಾಕಲಿಲ್ಲ. ಅದಕ್ಕೋಸ್ಕರ ನೀವು ಅವ್ರನ್ನ ಬಿಡಬೇಕಾಯ್ತು. ದ ವರ್ಡ್ ಬಂದಿರೋದ್ರಿಂದ ಅವ್ರ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆಯವ್ರು ಇದ್ದೀರಾ ಅಂತ ಅದನ್ನು ತಿಳ್ಕೊಳಕ್ಕಾಗಲಿಲ್ಲ. ನೀವೇನೋ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಅವ್ರ ಮನಸ್ಸಲ್ಲಿ ನೀವೇ ಇರೋದಂತ ನೀವು ಅಂದ್ಕೊಂಡ್ರಿ. ಬಟ್ ಹೌದು, ಅವ್ರ ಮನಸ್ಸಲ್ಲಿ ನೀವೇ ಇರೋದು, ನಿಮ್ಮನ್ನೇ ಇಷ್ಟಪಡ್ತಾ ಇರೋದು. ಬಟ್ ಆದರೆ ಅವರು ನಿಮ್ಗೆ ಆ ಮಾತನ್ನು ಯಾವತ್ತೂ ಹೇಳಿಲ್ವೇ, ನನ್ನ ಮನಸ್ಸಲ್ಲಿ ನೀನೇ ಇರೋದು, ಮನಸಾರೆ ಪ್ರೀತಿಸ್ತಾ ಇರೋದು ನಿನ್ನ, ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿಲ್ಲ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಅವ್ರ ಜೊತೆ ಇದೆಯಾ ಅಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಇದೆಯಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಇದೆಯಾ? ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಇದೆಯಾ? ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಂದರೆ, ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಗೆ ಇನ್ನೂ ರೆಸ್ಪಾಂಡ್ ಆಗ್ತಾಯಿಲ್ಲ, ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ, ಕಮ್ಯುನಿಕೇಟ್ ಮಾಡ್ತಾಯಿಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಇದೆ. ಓಕೆನಾ? ಕ್ವೀನ್ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಲೈಫಲ್ಲಿ ಬರಬೇಕಾ ಬೇಡವಾ, ಸೊ ಆ ರೀತಿ ಎಲ್ಲ ಥಿಂಕಿಂಗ್ ಮಾಡ್ತಾಯಿದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂದರೆ ಖಂಡಿತ ಇದೆ. ಸೊ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ಇರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಗೆ ಯಾವುದೇ ಥರ ರಿಪ್ಲೈ ಕೊಡ್ತಾಯಿಲ್ಲ. ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್, ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ನೋಡುವಂಥ ನನ್ನ ಚಾನಲ್ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೋಸ್ಕರ ನಿಮ್ಗೆ ಏಂಜಲ್ ಗೈಡೆನ್ಸ್ ಏನಂದರೆ ಯು ಆರ್ ರೆಡಿ. ಸೊ ನೀವು ರೆಡಿ ಆಗಿದ್ರೆ ಏನಕ್ಕೆ ಬೇಕಾದರೂ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಯಾವಾಗ ಬರ್ತಾರೆ ನಿಮ್ಮ ಲೈಫಲ್ಲಿ ಬರ್ರಿ, ನೀವು ಎಲ್ಲದಕ್ಕೆ ರೆಡಿ ಆಗಿದ್ರೆ ಅಂದರೆ ಅವ್ರ ಜೊತೆ ಫ್ಯೂಚರಲ್ಲಿ ಇರೋದಕ್ಕೆ ರೆಡಿ ಇದ್ರೆ ಮತ್ತು ಎಲ್ಲ ಪ್ರಾಬ್ಲಮ್ಸ್ ಅನುಭವಿಸೋಕ್ಕೆ ರೆಡಿ ಇದ್ರೆ ನೀವು ರೆಡಿ. ನೀವು 2 ಸೈಡ್ ಲವರ್ಸ್ ಆಗಿದ್ರೆ ಮದುವೆ ಆಗೋದಕ್ಕೆ ರೆಡಿ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ರೆ ರಿಯೂನಿಯನ್ಗೋಸ್ಕರ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ರೆ ನಿಮಗೆ ಗೈಡೆನ್ಸ್ ಏನಂದರೆ ಏಂಜಲ್ ಗೈಡೆನ್ಸ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ನೀವು ಬೇರೆಯವ್ರನಿಂದ ಹೆಲ್ಪ್ನ ತಗೊಂಡು ಸಹಾಯ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಇನ್ನು ಕೆಲವು ತಿಂಗಳಲ್ಲೇ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಿಮ್ಗೆ ಇರ್ತಾರಲ್ವ ಗಾಡ್, ಅವ್ರ ಸಪೋರ್ಟ್ ತಗೊಳ್ಳಿ. ಗಾಡ್ ಸಪೋರ್ಟ್ ಆದರೂ ತಗೊಳ್ಳಿ, ಇಲ್ಲ ಜನರ ಸಪೋರ್ಟ್ ಆದರೂ ತಗೊಳ್ಳಿ. ಜನರ ಅಷ್ಟೊಂದು ಬೇಗ ಸಪೋರ್ಟ್ ಮಾಡೋದಿಲ್ಲ, ಗಾಡ್ ಸಪೋರ್ಟ್ ತಗೊಳ್ಳಿ. ಗಾಡ್ ಸಪೋರ್ಟ್ ಮಾಡ್ತಾರೆ. ಸೊ ಗಾಡ್ ಸಪೋರ್ಟ್ನ ತಗೊಂಡು ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ.